ತಟ್ಟುತ್ತೀನಿ, ಕಚ್ಚು ಕಚ್ಚು ಕಚ್ಚುತ್ತೀನಿ, ಗಿಲ್ಲು ಗಿಲ್ಲು ಗಿಲ್ಲುತ್ತೀನಿ, ಹಿಂಡು ಹಿಂಡು ಹಿಂಡುತ್ತೀನಿ, ಹೆಣ್ಣ ಹೆಣ್ಣ ನೋಡ್ತೀನಿ. ಸೂರಜ್ ಫುಲ್ ಸುಸ್ತಾಯ್ತಾ? ಏನ್ ಡ್ಯಾನ್ಸ್ ಮರ ನಿಂದೇನ್ ಎನರ್ಜಿ. ರಾಜ ಕಾಲಿಟ್ಟ ಸೈಡ್ ಬಿಡಲಿ. ಎಷ್ಟು ದಿವಸ ಸೈಡ್ ಬಿಟ್ಟು ಬಿಟ್ಟು ಫೈನಲ್ ತನಕ ಬಂದ ಅಲ್ಲ. ಹೊಟ್ಟೆ ಮೇಲೆ ಯಾರು ಕಿಸ್ ಮಾಡಿದ್ದಾರೆ, ಇದ್ಯಾವ ಗ್ಯಾಪ್ ಅಲ್ಲಿ? ಸಾಂಗ್ ಯಾವುದು? ರಾಜ ಕಾಲಿಟ್ಟ ಸೈಡ್ ಬಿಡಲಿ. ಹೊಟ್ಟೆಗೆ ಮುತ್ತು. ಬಿಕಾಸ್ ನಾನು ಮುತ್ತುರಾಜ್, ಎಲ್ರು ಬಂದು ಮುತ್ತು ಕೊಡ್ತಾರಪ್ಪ. ಫಿನಾಲೆ ಬೇರೆ ಅಲ್ವಾ? ಮುತ್ತುರಾಜ್ ಅಂದ್ರೆ ಏನು? ಮುತ್ತುರಾಜ್ ಅಂದ್ರೆ ನಾನು ರಾಜು ಅಲ್ಲ. ಮುತ್ತು ಕೊಟ್ರೆ ನಾನು ಮುತ್ತುರಾಜ್ ಅಲ್ಲ. ಕಿಸ್ಕಿಂಗ. ನಿನ್ನ ಅಷ್ಟೆಲ್ಲ ಅನ್ಸ್ಕೊಂಡಿದ್ಯಾ? ಮುತ್ತುರಾಜ ಅಂದ್ರೆ ಮುತ್ತುರಾಜ ಅಷ್ಟೇ. ಬಟ್ ಎನಿವೇಸ್ ಸಖತ್ತಾಗಿ ಡ್ಯಾನ್ಸ್ ಮಾಡಿದೆ ಕಣ. ಈಗ ನೋಡು, ನಾನು ರಾಜು, ನಾನು ಮುತ್ತು ಕೊಟ್ಟಿದ್ದೆ. ಇಷ್ಟು ದಿನ ಇಷ್ಟು ವಾರ ನನ್ನನ್ನು ಸತಾಯಿಸಿ ಬೈದು ತಳ್ಳಿ ಎಲ್ಲ ಮಾಡಿದ್ಯಾ. ಅಟ್ಲೀಸ್ಟ್ ಫಿನಾಲೆ ವಾರ ಕೊಡು. ಫಿನಾಲೆ ಇವತ್ತು ಲಾಸ್ಟ್. ನೀನ್ ಒಂದಿನ ಮುತ್ತು ಕೊಟ್ಟಿಲ್ಲಲ್ವ, ಅದಕ್ಕೆ ಅಲ್ಲ ಕೊಡು. ನೀನು ಯಾರನ್ನ ಬಿಟ್ಟಿದ್ಯಾ? ಅಜ್ಜಿ, ಅಜ್ಜನೂ ಬಿಟ್ಟಿಲ್ಲ, ಅಲ್ಲಿ ಆಂಟಿಂದ್ರು ಎಲ್ಲರೂ ಅಲ್ಲಿ ಬರ್ತಾರ, ಅವ್ರ ಹಸ್ಬೆಂಡ್ಸ್ ಬಿಟ್ಟಿಲ್ಲ ನೀನು. ಶಟ್ ಅಪ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ವಾಟ್ ಇಸ್ ದಟ್? ನೀನ್ ಯಾರನ್ನು ಬಿಟ್ಟಿಲ್ಲ. ಹೌದು, ನೀನ್ ಎಲ್ಲರ ಹತ್ರ ಹೋಗಿ ಮುತ್ತಿಸ್ಕೊತಿರ್ತೀಯ. ವಾಟ್ ನಾನ್ಸೆನ್ಸ್ ಯಾ? ಮತ್ತಿನ್ನೇನು? ವಾಟ್ ಆರ್ ಯು, ಆಂಕರ್? I am an anchor. Are you anchor? Yes. Who I am? You are. I am a big monster senior anchor. You are kissing. Kissing anchor. ಈಗ ಬರಕ್ಕಿಂತ ಮುಂಚೆಗೆ ನನ್ಗೊಬ್ರು ಕಿಸ್ ಕೊಟ್ಟು ಕಳ್ಸಿದ್ದು ಗೊತ್ತಾ? ಆದ್ರೆ ನಾನು ಯಾರಂತ ಹೇಳಲ್ಲ. ಯಾರವನು? ಅವನೇ. ನೀವ್ ಗೊತ್ತಿಲ್ವಾ ಯಾರು ಅಂತ? ಬ್ರೇಕಿಂಗ್ ನ್ಯೂಸ್. ರಶ್ಮಿಕಾ ಅವ್ರಿಗೆ ಆಲ್ರೆಡಿ ಬೆಳಿಗ್ಗೆ ಬರ್ಬೇಕಾದ್ರೆ ಯಾರೊಬ್ರು ಮುತ್ತು ಕೊಟ್ಟು ಕಳಿಸಿದ್ದಾರೆ. ಯಾರವರು, ಎಲ್ಲಿದ್ದಾರೆ, ಏನ್ ಮಾಡ್ತಾರೆ ನೋಡೋ ಒಂದು ಸಣ್ಣ ವಿರಾಮದ ನಂತರ. ಟೀಮ್ ಅವ್ರಿಗೆ ಗೊತ್ತು ಅನ್ಸುತ್ತೆ ಅಲ್ವಾ ಯಾರು ಈ ಮುತ್ತು ಎಲ್ಲಿ ಕೊಡುವಾಗ ಇವ್ರಿಗೆ ಏನಾಗಿದೆ, ನಿಜ ಯಾರು ಕೊಟ್ಟಿರೋದು? ಇದು ಸಸ್ಪೆನ್ಸ್ ಹೀಗೆ ಇರ್ಲಿ, ಆಮೇಲೆ ಹೇಳ್ತೀನಿ. ನಾನ್ ನಿನ್ ಹೇಳೋರ್ಗು ನಾನು ಶುರು ಮಾಡಲ್ಲ. ನೀನ್ ಲ್ಯಾಗ್ ಮಾಡ್ಬೇಡ ಅಂತ ಲ್ಯಾಗ್ ಮಾಡ್ತಾ ಇದೆಯಲ್ಲ. ಲ್ಯಾಗ್ ನೀನ್ ಮಾಡ್ತಿರೋದು. ನಿನ್ನ ಮುತ್ತು ಯಾರು ಕೊಟ್ಟಿದ್ರು ಅಂತ ಹೇಳಿದ್ರೆ ಇಲ್ಲಿಂದ ನಮ್ಗೆ ಫೈನಲಿ ಶುರು ಮಾಡಬಹುದು. ಸಮಾಧಾನ. ಸೂರಜ್, ಗ್ಯಾಪ್ ಸಿಗಂಗಿಲ್ಲ. ಅಖಂಡ ಕರ್ನಾಟಕದ ಪ್ರಚಂಡ ಪುಟಾಣಿಗಳನ್ನ ಪಾಲನೆ ಮಾಡೋ ಮಮ್ಮಿಂದ್ರಿಗೆ ನಿಮ್ಮ ನೆಚ್ಚಿನ ನಿವಿಯಾ ಪ್ರೆಸೆಂಟ್ಸ್ ಸಿರಿ ಸೂಪರ್ ಮಾಮ್ ಗ್ರ್ಯಾಂಡ್ ಫಿನಾಲೆ. ಪ್ರೈಸ್ ಸ್ಪಾನ್ಸರ್ ಖಾಸಾ ಗ್ರ್ಯಾಂಡ್. ಈ ಅದ್ದೂರಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ ಸಿರಿ ಸೂಪರ್ ಮಾಮ್ ಇವತ್ತು ಫಿನಾಲೆ ನಡೀತಾ ಇದೆ, ಅಂದ್ರೆ ಫಿನಾಲೆ ವೀಕ್ ನಡೀತಾ ಇದೆ. ನಮ್ಮ ಶೋ ಇಷ್ಟು ಸಕ್ಸಸ್ಫುಲ್ ಆಗಿ ಮೂಡ್ ಬರೋದಕ್ಕೆ ನೀವೇ ಕಾರಣ, ಅಂದ್ರೆ ನಮ್ಮ ವೀಕ್ಷಕರೇ ಕಾರಣ. ಮೊದಲನೇ ದಿನದಿಂದ ಹಿಡಿದು ಇಲ್ಲಿವರೆಗೂ ನಮ್ಮ ಮಕ್ಕಳ ಮೇಲಾಗಿರ್ಬೋದು, ನಮ್ಮ ಮೇಲಾಗಿರ್ಬೋದು, ನಮ್ಮ ಜಡ್ಜಸ್ ಮೇಲೆ, ನಮ್ಮ ಕಾರ್ಯಕ್ರಮದ ಮೇಲೆ ನೀವು ತೋರಿಸಿರುವ ಪ್ರೀತಿ ಏನಿದೆ ಅದೇ ಈ ಶೋನ ಸಕ್ಸಸ್ ಅಂತ ಹೇಳ್ಬೋದು. ಇವತ್ತು ಫಿನಾಲೆ ವೀಕ್ ಕೂಡ ನೀವು ನೋಡಿ ಅಷ್ಟೇ ಎಂಜಾಯ್ ಮಾಡಬೇಕು. ಮುಂದೆ ಬರುವ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಹೀಗೆ ನೋಡಿ ನಮ್ಮನ್ನ ಹರಿಸ್ಬೇಕು ಅಂತ ಕೇಳ್ಕೊತೀನಿ. ಓಕೆ, ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಷ್ಟು ದಿನ ಇಷ್ಟು ವಾರ ನಮ್ಮ ಶೋನ ನೋಡಿದ್ರಿ, ನಮಗೆ ಸಪೋರ್ಟ್ ಮಾಡಿದ್ರಿ, ನಮ್ಮನ್ನ ಆಶೀರ್ವದಿಸಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ರಶ್ಮಿಕಾ ಅವರೇ ಥ್ಯಾಂಕ್ ಯು ನನ್ನ ಜೊತೆ ಆಂಕರಿಂಗ್ ಕೈ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೀತಿ ವಿಶ್ವಾಸ ಹೀಗಿರ್ಲಿ. ಇವತ್ತು ಆಂಕರಿಂಗ್ ಹಿಂಗೆ ಮಾಡೋಣ, ಚೆನ್ನಾಗಿದೆ ಅಂತ ಬಿಟ್ರೆ ಹಿಂಗೆ ಮಾಡ್ತೀವಿ. ಸೆಕೆ ಮಾರ ಹೋಗಲಿ. ಅಲ್ಲ, ನನಗೆ ಪರವಾಗಿಲ್ಲ, ಸೆಕೆಲೆ. ರಶ್ಯು, ಇವತ್ತು ಫೈನಲ್ ಅಲ್ವಾ? ಹೌದು. ನಂಗೊಂದು ಆಸೆ ಇದೆ. ಎಂತ? ನಮ್ದು ಕ್ಯೂಟಿ ಶ್ವೇತಾ ಮ್ಯಾಮ್ ಇದಾರಲ್ವಾ, ಅವ್ರು ನಮಗ್ ಡ್ಯಾನ್ಸ್ ಮಾಡ್ಬೇಕಷ್ಟೇ. ಅವ್ರು ಆಕ್ಚುಲಿ ತುಂಬಾ ಒಳ್ಳೆ ಡ್ಯಾನ್ಸರ್. ಫಸ್ಟ್ ಇದ್ರಲ್ಲಿ ನೋಡ್ಲಿಲ್ವಾ? ರೀಲ್ಸ್ ಎಲ್ಲ ನೋಡ್ತೀನಿ. ಸೂಪರ್ ಡ್ಯಾನ್ಸ್ ಮಾಡ್ತಾರೆ ಅವ್ರು. ಸೊ ಹಾಗಾದ್ರೆ ತಡ ಮಾಡೋದ್ ಬೇಡ, ಕ್ಯೂಟ್ ಸ್ಟೆಪ್ ಹಾಕೊಂಡು ಸ್ಟೇಜ್ ಮೇಲೆ ಬರ್ತಾ ಇದಾರೆ ಶ್ವೇತಾ ಶ್ರೀವಾತ್ಸವ ಮ್ಯಾಮ್. ಬರ್ಲಿ ಜೋರಾದ ಚಪ್ಪಾಳೆ. Every morning I
ಫಿನಾಲೆಗೆ ಬಂದಿದ್ದೀವಿ. ಈ ಅಟ್ಮಾಸ್ಫಿಯರ್ ನೋಡಿದ್ರೆ ಹೆಂಗ್ ಅನಿಸ್ತದೆ ಮೇಡಮ್? ಹೇಗ್ ಅನ್ನಿಸ್ತಾ ಇದೆ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆಯಲ್ಲ ಅಂತ ನನಗೆ ಅನಿಸ್ತಾ ಇದೆ. ಮಿಕ್ಸ್ಡ್ ಫೀಲಿಂಗ್. ಈ ಮಿಕ್ಸ್ಡ್ ಫ್ರೂಟ್ ಜ್ಯೂಸ್ ಅಂತಾರೆ ಗೊತ್ತಾ, ಆ ಥರ ಮಿಕ್ಸ್ಡ್ ಫೀಲಿಂಗ್. ಜಸ್ಟ್ 3 ತಿಂಗಳಲ್ಲೇನೆ ಒಂಥರ ವಿ ಹ್ಯಾವ್ ಬಿಕಮ್ ಲೈಕ್ ಅ ಫ್ಯಾಮಿಲಿ. ಟೆಲಿವಿಷನ್ ಅಲ್ಲಿ ಕೆಲಸ ಮಾಡುವಾಗ ಇಟ್ಸ್ ಆಲ್ವೇಸ್ ಕಂಟಿನ್ಯೂಸ್ ಆಗಿ ನಮ್ಮ ಕೆಲಸ ನಡೀತಿರುತ್ತಲ್ಲ, ಸೊ ಹಾಗಾಗಿ ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿರ್ತೀವಿ ನಾವೆಲ್ಲ, ಫ್ಯಾಮಿಲಿ ಮೆಂಬರ್ಸ್ ತರ. ಈ ಕಾರ್ಯಕ್ರಮ ಒಪ್ಕೊಳ್ಳುವಾಗ ನನ್ನ ಮೇನ್ ನನಗೆ ಇಷ್ಟ ಆಗಿದ್ದು ವಿಷಯ ಅಂತಂದ್ರೆ ಅಮ್ಮ ಮತ್ತೆ ಮಕ್ಕಳ ಮಧ್ಯದಲ್ಲಿ ಆ ಕಂಪ್ಯಾಟಬಿಲಿಟಿ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಂತ ಒಂದು ಗೇಮ್ ಶೋ ಅಂತ ಗೊತ್ತಾದಾಗ ನನಗೆ ತುಂಬಾ ಕ್ಯೂರಿಯಸ್ ಇತ್ತು ಅಂಡ್ ತುಂಬಾ ಇಷ್ಟ ಆಯ್ತು. ಏನು ಒಂದು ಪೊಸಿಷನ್ ನಮಗೆ ಸಿಕ್ಕಿದೆ, ಏನೊಂದು ಸ್ಥಾನ ನಮಗೆ ಸಿರಿಗನ್ನಡದವರು ಕೊಟ್ಟಿದ್ದೀರಿ, ಅದಕ್ಕೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡ, ಸಿರಿ ಸೂಪರ್ ಮಾಮ್ ಟೀಮ್ಗೆ. ವಾಟ್ ಎವರ್ ಇದುವರೆಗೂ ನಾವು ಸಿರಿ ಸೂಪರ್ ಮಾಮಲ್ಲಿ ನಾವು ಎಲ್ಲ ಪಾರ್ಟಿಸಿಪೇಷನ್ಗಳು ನೋಡ್ಕೊಂಡು ಬಂದಿದ್ದೀವಿ. ನನ್ನ ಅಡ್ವೈಸು ಸಜೆಷನ್ಸ್ ತೊಗೊಂಡಿರೋ ಎಲ್ಲ ಅಮ್ಮಂದ್ರಿಗೂ ಮಕ್ಕಳಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಐ ಆಮ್ ಸೋ ಲುಕಿಂಗ್ ಫಾರ್ವರ್ಡ್ ಫಾರ್ ದಿಸ್ ವೀಕ್. ಫಾರ್ ದಿಸ್ ವೀಕ್ ಇನ್ನೊಂದು ಜಡ್ಜ್ ಬರ್ಲಿಕ್ಕಿದ್ದಾರೆ. ಸೊ ನಿಜವಾಗ್ಲೂ ಯಾರು? ಅವ್ರದ್ದು ಪರ್ಫಾರ್ಮ್ ಚಂದ್ರು ಸರ್ ಮೇಡಮ್ ಅವ್ರದ್ದು ಪರ್ಫಾರ್ಮೆನ್ಸ್ ಇದೆ ಮೇಡಮ್. ಓ ಹಾಗೆ ಹೇಳ್ತಿದ್ದೀರಾ? Yes. ಸೊ ಅವ್ರು ರೆಡಿ ಆಗ್ತಿದ್ದಾರೆ. ಸೊ ಹಾಗನೆ ನಿಮಗೆ ವೆಲ್ಕಮ್ ಮೇಡಮ್. Thank you. ಎಪಿಸೋಡ್ ನಮ್ ಜೊತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಎಲ್ಲ ಕಂಟೆಸ್ಟೆಂಟ್ಸ್ಗೂ. ಎಸ್, ಬೆಸ್ಟ್ ಆಲ್. ರಶ್ ಈಗ ನಮ್ಮ ಮೇಡಮ್ ಇದು ಡ್ಯಾನ್ಸ್ ಮುಗೀತು. ನನಗೀಗ ನಮ್ಮ ಚಂದ್ರು ಸರ್ದು ಡ್ಯಾನ್ಸ್ ನೋಡ್ಬೇಕು ಅಂತ ಆಸೆ ಉಂಟಾಗಿದೆ. ಏನು ಮಾಡುವುದು? ಜೋರಾಗಿ ನೀನೇ ಕರಿ, ಬರ್ತಾರೆ ಡ್ಯಾನ್ಸ್ ಹೌದಾ? ಮಾಡ್ಕೊಂಡೇ ಬರ್ತಾರೆ. ಚಂದ್ರು ಸರ್ ಡ್ಯಾನ್ಸ್ ಮಾಡ್ಕೊಂಡೆ ಬನ್ನಿ, ಇವತ್ತು ನಡೀತಿದೆ ಫಿನಾಲೆ. ಬರ್ಲಿ ಚಪ್ಪಾಳೆ, ಸಿಹಿ ಕಹಿ ಚಂದ್ರು ಸರ್ಗೆ. ನಂಜನಗೂಡು ನಮ್ಮೂರು, ನಂಜುಂಡಾನೆ ನಮ್ ದೇವ್ರು, ನಮ್ ತಾತ ನಂಜ, ಮುತ್ತಾತ ನಂಜ, ನಂಜಿಲ್ಲದ ಕುಲದಲ್ಲಿ ಪಂಚಂಗಿರ ಮಗರಾಯ. ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ, ನಾನ್ ಪುಟ್ಟ ನಂಜ. ವೆಲ್ಕಮ್ ಟು ದ ಗ್ರ್ಯಾಂಡ್ ಫಿನಾಲೆ ಸರ್. ಥ್ಯಾಂಕ್ ಯು. ಸರ್ ಒಂದ್ ನಿಮಿಷ, ಸಾರಿ, ಅದು ಕರ್ಟನ್ ಯಾಕೆ ಸರ್ ಹೆಗ್ಲ ಮೇಲೆ ಹಾಕಿ? ಇದಾ? ಅದು ಇಟ್ಕೊಂಡ್ಬಿಡ್ತೀವಿ, ಕೊಡಿ ಸರ್. ಕರ್ಟನ್ ಅಲ್ಲ ಮರೆಯ, ಸೂಟ್ ಅದು, ಅದಕ್ಕೆ ಹೇಳಕ್ ಸ್ವಲ್ಪ ಓದ್ಬೇಕು. ಸ್ಟೈಲಾ? ನಾನು ಮನೆದು ಕರ್ಟನ್ ಏನೋ ಅದಕ್ಕೆ ಫಿಗರ್ ಮೇಂಟೈನ್ ಮಾಡಿದ್ರೆ ಈ ತರ ಎಲ್ಲ ಸ್ಟೈಲ್ ಮಾಡ್ಬೋದು. ಈ ತರ ಇದ್ರೆ ಸ್ಟೈಲ್ ಸರ್, ನಾನು ಫಿಗರ್ ಅಲ್ಲ, ನಾನು ಡೇಂಜರ್. ಎಸ್ ಸರ್, ಇವತ್ತು ನಾವು ಫಿನಾಲೆ ವೇದಿಕೆಯಲ್ಲಿದ್ದೀವಿ. ಹೌ ಇಸ್ ಯುವರ್ ಫೀಲಿಂಗ್ ಸರ್? ಮನ ಬಿಚ್ಚಿ ಮಾತಾಡಿ. ಮನ ಬಿಚ್ಚಿ ಮಾತಾಡ್ಬೇಕು ಅಂದ್ರೆ ಬಹಳ ಖುಷಿಯಾಗಿತ್ತು. ಇಡೀ ಜರ್ನಿ, ತಾಯಂದ್ರು, ಮಕ್ಕಳು, ಅವ್ರ ಜೊತೆ ಒಡನಾಟ, ಅವರ ಬಾಂಧವ್ಯ, ಒಂಥರ ಫ್ಯಾಮಿಲಿ ತರ ಆಗೋಗ್ಬಿಟ್ಟಿದ್ವಿ ಅಲ್ವಾ? ಹೌದು. ಅಂಡ್ ಎಲ್ಲರೂ ಕೂಡ ಮಕ್ಕಳಂತೂ ತೋರಿಸೋ ಪ್ರೀತಿ ಇದೆಯಲ್ಲ, ಅದು ಪ್ರೈಸ್ಲೆಸ್. ಅದು ಡೆಫಿನೆಟ್. ಬರ್ತಿದಂಗೆ ಬೋಡಮ್ಮ ಅಂತ ಓಡ್ ಬಂದು ತಪ್ಕೋತಾರಲ್ಲ, ಅದು ಪ್ರೈಸ್ಲೆಸ್. ಅದು ಆಮೇಲೆ ಅವ್ರು ಕೊಡೋ ಉಮ್ಮಗಳು ಪ್ರೈಸ್ಲೆಸ್. ಸರ್, ಪ್ರೈಸ್ಲೆಸ್ ಅಲ್ಲ, 5 lakhs ಇದೆ.
ಆ ಪ್ರೈಸ್ ಅಲ್ವಾ ನಾನು ಹೇಳ್ತಿರೋದು. ಇದು ಯಾಕಮ್ಮ ಈ ದಡ್ಡನ್ ಸಾವಾಸ sir. ಹೆಂಗಮ್ಮ ಮ್ಯಾನೇಜ್ ಮಾಡ್ತೀಯ ನೀನು? ಸರ್ ಒಂದು ನನ್ಗೆ ಅಪ್ಸ್ಟೇರ್ಸ್ ಫುಲ್ ಖಾಲಿನ, ಬರೀ ಡೌನ್ ಸ್ಟೇರ್ಸ್ ಮಾತ್ರ ತುಂಬಿದೆ. ಅಷ್ಟೇ. ಅಲ್ಲ ಸರ್, ಅಪ್ಸ್ಟೇರ್ಸ್ ಖಾಲಿ. Basement ಗೊತ್ತಿಲ್ಲ. ಅವಳೆ ನನ್ನ ಹೆಂಡ್ತಿನ ಸರ್ ನನ್ನ ಮ್ಯಾರೇಜ್ ಮಾಡ್ಲಿಕ್ಕೆ. ಶೀಸ್ ಮೈ ಕೋ ಆಂಕರ್. ಆ ಕೋ ಆಂಕರ್ ಮ್ಯಾನೇಜ್ ಮಾಡ್ಬೇಕಲ್ಲಪ್ಪ, ನಿನ್ನ ದಡ್ತನ ಅದನ್ನ ಹೇಳ್ತಾ ಇದ್ದೀನಿ ನಾನು. ಎನಿವೆ ಎಲ್ಲ ಫೈನ್, ಈ ಸೂಪರ್ ಮಾಮ್ ಅಲ್ಲಿ ಎಲ್ಲ ಫೈನ್ ಎಕ್ಸೆಪ್ಟ್ ಇವನ್ ದಡ್ತನ ಅಷ್ಟೇ. ಮಿಕ್ಕಿದೆಲ್ಲ ಇಟ್ಸ್ ವಂಡರ್ಫುಲ್ ಜರ್ನಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಏನೋ ಗೇಮ್ ರೂಲ್ ಏನು ಅಂದರೆ ಒಬ್ಬರು ಸೋಲ್ಲೇಬೇಕಾಗತ್ತೆ. ಸೊ ಹಾಗಾಗಿ ಒಂದಷ್ಟು ಜನ ಎಲಿಮಿನೇಟ್ ಆಗಿದ್ದಾರೆ. ಬಟ್ ಯಾರೇ ಇಲ್ಲಿಂದ ಹೋಗಿದ್ರು ಸರಿ, ಇಲ್ಲಿದ್ರು ಸರಿ, ದೇ ಆರ್ ಆಲ್ ಸೂಪರ್ ಮಾಮ್. Yes, definitely. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಕ್ಚುಲಿ ನಾನು ತುಂಬ ಚಿಕ್ಕ ಜೂನಿಯರ್ ಸರ್, ನೀವು ಸೂಪರ್ ಸೀನಿಯರ್ ಸರ್. ನಾವೇನು ತಮಾಷೆ ಮಾಡಿದಾಗಲೂ ತುಂಬ ಸ್ಪೋರ್ಟಿವ್ ಆಗಿ, ತುಂಬ ಹ್ಯೂಮರಸ್ ಆಗಿ ನಮ್ಮ ಜೊತೆ ಸೇರ್ಕೊಂಡು ನೀವು ಮಜಾ ಮಾಡ್ತಿದ್ದೀರಿ. ಸೊ ಅದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾನು ಸೀನಿಯರ್ ಅಂತೆಲ್ಲ ಹೇಳಿ ನನಗೆ ಮುದ್ಕಂತರ ಟ್ರೀಟ್ ಮಾಡಬೇಡ. ಅದಕ್ಕೆ ನಾನು ಸೀನಿಯರ್ ಹೇಳಿಲ್ಲ, ಸೂಪರ್. ನಾನು ಇವತ್ತು ಹೆಂಗ್ ಮಾಡಿದ್ದೀನಿ. ಸರಿ ಮಚ್ಚ, ಹಾಯ್ ಮಚ್ಚ. ಮತ್ತೆ ಜಸ್ಟ್ ಕಣ, ಹೆಂಗಿದ್ಯಾ ಬ್ರೋ? ಚೆನ್ನಾಗಿದ್ದೀನಿ. ಮಚ್ಚಿನ ಕರಿ ಅಂತ ಮಗ. ಮಚ್ಚೆ ಬಾಯ್ ಕಡೆ. ಅಯ್ಯೋ. ಸೊ ಈ ವಾರ ಒಬ್ರು ಗೆಲ್ತಾರೆ, ಇನ್ನಿಬ್ರು ರನ್ನರ್ಸ್ ಅಪ್ ಆಗ್ತಾರೆ. ಸೊ ಅವ್ರು ಯಾರು ಆಗ್ತಾರೆ ಅನ್ನೋದು ನನಗೆ ತುಂಬ ಕಾತುರ ಇದೆ. ಐ ಆಮ್ ಶೂರ್ ಶ್ವೇತಗೂ ಕೂಡ ಅಷ್ಟೇ ಒಂದು ಆಂಗ್ಸೈಟಿ ಇರುತ್ತೆ, ಅಷ್ಟೇ ಒಂದು ಕಾತುರತೆ ಇರುತ್ತೆ, ಯಾರಾಗ್ಬೋದು ಅಂತ. ಸೊ ಐ ವಿಶ್ ಆಲ್ ದಿ 5 ಟಾಪ್ ಕಂಟೆಸ್ಟೆಂಟ್ಸ್ ಆಲ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿ. ನೀವೆಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅಂದರೆ ನಮ್ಮಿಬ್ಬರಿಗೂ ಯಾರಿಗೆ ಮಾರ್ಕ್ಸ್ ಕೊಡಬೇಕು, ಯಾರಿಗೆ ಬಿಡಬೇಕು ಅಂತ ಕಷ್ಟ ಬಿಡ್ಬೇಕು ನಮಗೆ ಜಡ್ಜ್ ಮಾಡೋದಕ್ಕೆ. ಹೌದು, ನಿಮಗೆ ಆ ಥರ ಆಗ್ಬೇಕು. ಕಷ್ಟಾಗಿ ಆ ಪ್ರೈಸ್ ನ ನಮ್ಮಿಬ್ರು ಕೊಟ್ಬಿಟ್ಬಿಡ್ರಿ. ಆ ಥರ ಪರ್ಫಾರ್ಮೆನ್ಸ್ ಮಾಡ್ಬೇಕು. ಥ್ಯಾಂಕ್ ಯು Thank you, so sir. much, Thank sir. you. ಥ್ಯಾಂಕ್ ಯು. Thank you so much. ಓಕೆ ಸರ್, ಜೋಕ್ಸ್ ಅಪಾರ್ಟ್, 10 ಜನ ಜೋಡಿಗಳಲ್ಲಿ ಈಗ ಟಾಪ್ 5 ಅಂದ್ರೆ ಫಿನಾಲೆಯಲ್ಲಿ ಇರುವಂತಹ ಜೋಡಿಗಳು 5. ಸೊ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ಳುವಂತ ಸಮಯ. ಜೋರಾದ ಚಪ್ಪಾಳೆಯೊಂದಿಗೆ ವೆಲ್ಕಮ್ ಮಾಡಿ ನಮ್ಮ ಟಾಪ್ 5 ಕಂಟೆಸ್ಟೆಂಟ್ಸ್ ಆನ್ ಸ್ಟೇಜ್. ಒಬ್ಬೊಬ್ಬೊಬ್ಬೊಬ್ಬ ಫಿನಾಲೆಗೆ ಏನ್ ಡ್ಯಾನ್ಸು. ಇವ್ರೇ ನಮ್ಮ ಸಿರಿ ಸೂಪರ್ ಮಾಮ್ನ 5 ಫೈನಲ್. ಸೊ ಎಲ್ಲ ಬ್ಯೂಟಿಫುಲ್ ಮಾಮ್ಸ್ ಅಂಡ್ ಕ್ಯೂಟ್ ಕಿಡ್ಸ್, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ಫಿನಾಲೆಗೆ ಬಂದು ಥ್ಯಾಂಕ್ ಯು. ಅಲ್ಲ, ಫಿನಾಲೆ ಬೆಂಕಿ ತರ ನೋಡಿ. ಡ್ಯಾನ್ಸ್ ನೋಡಿದ್ರ ನೀವು ಹೆಂಗಿತ್ತು? ಈಗ ಸ್ಟೆಪ್ಪೇ ಚೇಂಜ್ ಆಯ್ತು, ಈಗ ಕಾಲು ಹೊಡಿತಿದ್ರು. ಇವನು ಇಡೀ ಸೀಸನ್ ಅಲ್ಲಿ ಅವ್ರನ್ನ ದೊಡ್ಡಮ್ಮ, ಚಿಕ್ಕಮ್ಮ, ಅಮ್ಮ, ಅಜ್ಜಿ, ಡ್ಯಾನ್ಸು ಅವ್ರ ಜೊತೆನೆ ಕಾಲ ಕಳೆದ. ನಿಮ್ಮೆಲ್ಲರ ಹತ್ರನೂ ಸಾಕಷ್ಟು ಮಾತಾಡೋದು ಇದೆ. ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಫಿನಾಲೆ ವೀಕ್ ಅಲ್ಲಿ ಇದ್ದೀರಾ. ನಮ್ಮ ಶೋನ ವಿನ್ನರ್ಗೆ ಸಿಗ್ತಾ ಇದೆ ಖಾಸಾ ಗ್ರ್ಯಾಂಡ್ ಅವರ ಕಡೆಯಿಂದ 5 ಲಕ್ಷ ರೂಪಾಯಿ ಬಹುಮಾನ. ಜೈ ಖಾಸಾ. So please take a seat and enjoy. ಓಕೆ, ನಮ್ಮ ಫಿನಾಲೆ ವೇದಿಕೆಗೆ ಜಡ್ಜಸ್ ಬಂದಾಯ್ತು, ಕಂಟೆಸ್ಟೆಂಟ್ಸ್ ಬಂದಾಯ್ತು, Yes. ನಾವು ಬಂದಾಯ್ತು. ಈಗ ನಮಗೆ ಸಪೋರ್ಟ್ ಮಾಡ್ಲಿಕ್ಕೆ ಸ್ಪೆಷಲ್ ಆಗಿ ಗೆಸ್ಟ್ ಗಳು ಬರ್ತಿದ್ದಾರೆ. ಎಸ್, ಅವ್ರನ್ನ ವೆಲ್ಕಮ್ ಮಾಡೋಂತ ಸಮಯ. Yes. ಯಾರೆಲ್ಲ ಬರ್ತಾ ಇದಾರೆ ಅಂತಂದ್ರೆ ಇವತ್ತು ನಯನ ಹಾಗೂ ರಿಯಾ, ಹೇಮಾ ಮತ್ತೆ ಆರವ್, ಹಾಗೆ ಲತಾ ಮತ್ತು ಹರಿಪ್ರಿಯ ಅವ್ರು ಬರ್ತಾ ಇದಾರೆ. ಬರ್ಲಿ ಜೋರಾದ ಚಪ್ಪಾಳೆ.
ತುಂಟಾಟ ಆಡೆ ಕಬಡ್ಡಿ 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 ಹೆಂಗಾರ ಆಡು ಏನಾರ ಮಾಡು ಆ ಒಂದು ಕೈ ನೋಡು ರೈಟ್ ರೈಟ್ ಆಕ್ಚುಲಿ ಏನ್ ಗೊತ್ತಾ, ಇವ್ರು ಎಲ್ಲರಿಗೂ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಎಲಿಮಿನೇಟ್ ಆಗಿ ಹೋಗಿದ್ರು ಕೂಡ ಅವರ ಫ್ರೆಂಡ್ಸ್ ಟಾಪ್ 5 ಅಲ್ಲಿ ಇರೋ ಅಂತವ್ರಿಗೆ ಸಪೋರ್ಟ್ ಮಾಡಕ್ಕೆ ಅಂತ ಫಿನಾಲೆಗೆ ಬಂದಿದ್ದಾರೆ. ಆ ಒಂದು ಜೋರಾದ ಚಪ್ಪಾಳೆ ಬರ್ಲಿ. ಓಕೆ, ವೆಲ್ಕಮ್ ವೆಲ್ಕಮ್. ಅದಕ್ಕಿಂತ ಮುಂಚೆ ಒಂದೇ ಒಂದು ಪ್ರಶ್ನೆ ನಿಮ್ಗೆ. ಫಿನಾಲೆ ವೇದಿಕೆಯಲ್ಲಿದ್ದೀರಾ, ಟ್ರೋಫಿ ಯಾರ ಮಡಿಲಿಗೆ ಸೇರಬಹುದು? ನನ್ನ ಪ್ರಕಾರ ಇಲ್ಲಿರೋದ್ರಲ್ಲಿ ಸ್ಟ್ರಾಂಗ್ ಕಂಟೆಂಟ್ ಅಂದ್ರೆ ಗೆಲ್ತಾರೆ ಅನ್ಸೋದು ಐಶ್ವರ್ಯ. ಓಕೆ, ಲೆಟ್ ಸಿ. ಐಶ್ವರ್ಯ ಹೇಳಿದ್ದಾರೆ. ಓಕೆ, ಸೇಮ್ ಇಯರ್ ಅವ್ರಿಗೆ ಹೇಳ್ತಾರೆ ನಾನೇ ವಿನ್ ಆಗ್ತೀನಿ ಅಂತ. ನೋಡಿ, ವಿನ್ನರ್ ಆಗ್ಬಿಟ್ಟಿದ್ದೀನಿ ಮಗಳ ಜೀವನದಲ್ಲಿ. ಬಟ್ ಸ್ಟಿಲ್ ನನ್ನ ಬೆಸ್ಟ್ ಫ್ರೆಂಡ್ ಐಶ್ವರ್ಯ ವಿನ್ ಆಗ್ತಾಳೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ಐಶ್ವರ್ಯ. ಶ್ರುತಿ ಐಶ್ವರ್ಯ ನಮಿತಾ ಏನು ಶುಂಠಿ? ಯಾರು? ನಮಿತಾ ಶ್ರುತಿ ಐಶ್ವರ್ಯ ಅಂತ ಹೇಳಿದ್ರು. ಹಾ, ಆಮೇಲೆ ಎಲ್ಲಾರು ನೋಡ್ತಾ ಇದೀವಿ. ನೋಡೋದಲ್ಲ, ನಿಮ್ಗೆ ಯಾರಂತ ಅನ್ಸುತ್ತೆ ಅಂತ. ಐಶ್ವರ್ಯ ಅಂತ ಅನ್ಸುತ್ತೆ. ಓಕೆ, ಹಾಗಾದ್ರೆ ಇವತ್ತು ಮಜಾ ಮಾಡೋಣ, ಚೆನ್ನಾಗಿ ಕಾಲ್ ಹೇಳೋಣ. ಆಲ್ ದಿ ಬೆಸ್ಟ್ ಎಲ್ರಿಗೂ ಒಳ್ಳೆದಾಗ್ಲಿ. ವೆಲ್ಕಮ್ ವೆಲ್ಕಮ್ ಟು ದ ಶೋ. ಬರ್ಲಿ ಜೋರ ಚಪ್ಪಾಳೆ. ಓಕೆ, ಎಲ್ರು ಬಂದಾಗಿದೆ. ಹಾಗಾದ್ರೆ ಶೋ ಶುರು ಮಾಡೋಣವಾ? ಆದ್ರೆ ಒಂದೇ ಒಂದ್ ವಿಷಯ ನಾನು ಅವಾಗ ಹೇಳಿದ್ದೆ, ಮರ್ತೋದ್ಯಾ? ಯಾವ್ದದು? ಮುತ್ತು ಕೊಟ್ಟಿರೋದು ಯಾರು ಅಂತಾನ? ಮುತ್ತು ಕೊಟ್ಟಿರೋದು ಯಾರು ಅಂತ ಹೇಳಿದ್ರೆ ಆಮೇಲೆ ಹೇಳ್ತೀನಿ. ಹಾ, ಮತ್ತೆ ಏನು ವಿಷಯ? ಓಕೆ, ಏನಕ್ಕೆ ನಾವು ಇಷ್ಟೊಂದು ಈ ಸೀಸನ್ ಅಲ್ಲಿ ಫುಲ್ ಎಂಜಾಯ್ ಮಾಡಿದ್ವಿ, ಆಟ ಆಡಿದ್ವಿ, ಯಾವ ಕಾರಣಕ್ಕೋಸ್ಕರ? 11 ವಾರ, 50 ಸಂಚಿಕೆಗಳು, 10 ಜನ ಕಂಟೆಸ್ಟೆಂಟ್ಗಳು, 2 ಜಡ್ಜಸ್, 2 ಆಂಕರ್ಸ್, 5 ಲಕ್ಷ ರೂಪಾಯಿಗಳು, 5 ಫೈನಲಿಸ್ಟ್ಗಳು. ಸೊ ಫೈನಲಿ ನಾವು ವೆಯ್ಟ್ ಮಾಡ್ತಿರೋದು ಆ ಒಂದು ಟ್ರೋಫಿಗೋಸ್ಕರ. ಸೊ ಈಗ ಆ ಟ್ರೋಫಿನ ರಿವೀಲ್ ಮಾಡುವಂತ ಸಮಯ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಎಸ್, ಶ್ವೇತಾ ಮ್ಯಾಮ್, ಚಂದ್ರು ಸರ್, ನೀವೇ ಅದನ್ನ ನಿಮ್ ಕೈಯಾರೆ ರಿವೀಲ್ ಮಾಡಬೇಕು. ವೇದಿಕೆ ಮೇಲೆ ಬನ್ನಿ. ಓಕೆ, ಟ್ರೋಫಿ ಬಂದಾಗಿದೆ. ಈಗ ಟ್ರೋಫಿನ ರಿವೀಲ್ ಮಾಡುವಂತ ಸಮಯ. ರೆಡಿ? 3, 2, 1 ಡಿಸ್ಕೇ. ಈ ಟ್ರೋಫಿ ಇವತ್ತಿನ 5 ಟಾಪ್ ಕಂಟೆಸ್ಟೆಂಟ್ಸ್ ಅಲ್ಲಿ ಒಬ್ಬರಿಗೆ ಸಿಗತ್ತೆ. ಆ ಒಬ್ಬರು ಯಾರು? ಇದು ಎಲ್ಲರ ಮನಸ್ಸಲ್ಲಿರುವಂಥ ಪ್ರಶ್ನೆ. ನೀವು ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತೀರಾ ಈ ವಾರ, ಅದರ ಮೇಲೆ ಅದು ಡಿಪೆಂಡ್ ಆಗಿದೆ. ಸೊ ಪುಟ್ ಆಲ್ ಯುವರ್ ಬೆಸ್ಟ್. ಎಲ್ಲರಿಗೂ ಒಳ್ಳೇದಾಗಲಿ. ಐ ವಿಶ್ ಯು ಆಲ್ ದಿ ಬೆಸ್ಟ್. ಟ್ರಾಫಿ ನೋಡಿದ ತಕ್ಷಣ ಇನ್ನೂ ಸ್ವಲ್ಪ ಕಾಂಪಿಟೇಟಿವ್ ಸ್ಪಿರಿಟ್ ಜಾಸ್ತಿ ಆಗಿದೆ ಅಂತ ನಂಬಿದ್ದೀನಿ. ಯಾಕೆಂತಂದರೆ ಅದಕ್ಕೆ ಅಷ್ಟು ಶಕ್ತಿ ಇರುತ್ತೆ ಕಪ್ಗೆ. ಯಾವಾಗಲೂ ವಿನ್ನಿಂಗ್ ಕಪ್ಗೆ ಅಷ್ಟು ಪವರ್ ಇರುತ್ತೆ. ಈ ವಾರ ನಿಮ್ಮ ಗೇಮ್ಸ್ ಏನಿದೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಗಿವ್ ಯುವರ್ ಬೆಸ್ಟ್, ಲೀವ್ ದ ರೆಸ್ಟ್ ಟು ಗಾಡ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಟ್ರೋಫಿ ಬಂದಾಗಿದೆ, ಎಲ್ಲರ ಎನರ್ಜಿ ಕೂಡ ಬೂಸ್ಟ್ ಆಗಿದೆ. ಸೊ ನಮ್ಮ 50 ದಿನದ ಜರ್ನಿ ಏನಿದೆ ಅದರದ್ದು ಒಂದು ಚಿಕ್ಕ ವಿಡಿಯೋ ನಮ್ಮ ಹತ್ರ ಇದೆ. ಸೊ ಅದನ್ನೆಲ್ಲ ನೋಡ್ಕೊಂಡ್ ಬರೋಣ. ಜಗತ್ತಿನಲ್ಲಿ ಎಲ್ಲ ಸಂಬಂಧಕ್ಕೂ ಮಿಗಿಲಾದದ್ದು ಅಮ್ಮ ಮಕ್ಕಳ ಅನುಬಂಧ. ಈ ಅಮೂಲ್ಯ ಬಂಧದ ಮೌಲ್ಯವನ್ನು ಸಾರುತ್ತಾ ವೀಕ್ಷಕರಿಗೆ ಮನರಂಜನೆ ನೀಡುತ್ತಾ ಕನ್ನಡಿಗರ ಮನೆ ಮಾತಾದ ಅಪೂರ್ವ ಕಾರ್ಯಕ್ರಮ ಸಿರಿ ಸೂಪರ್ ಮಾಮ್. ಅಮ್ಮ ಮಕ್ಕಳ 10 ಜೋಡಿ 11 ವಾರಗಳ ಕಾಲ ನಿಮ್ಮ ನೆಚ್ಚಿನ ಸಿರಿ ಕನ್ನಡದಲ್ಲಿ ಸೋಮವಾರದಿಂದ ಶುಕ್ರವಾರ ರಾತ್ರಿ 8 ಗಂಟೆಗೆ ನಿಮ್ಮನ್ನೆಲ್ಲ ರಂಜಿಸುತ್ತಾ ಬಂದಿದ್ದಾರೆ. ಆಯ್ತು ಮೇಡಮ್. ಅಮ್ಮ ಮಕ್ಕಳ ಪ್ರೀತಿಗೆ ಪ್ರತ್ಯಕ್ಷ ಎಂಬಂತೆ ಮೂಡಿ ಬಂದದ್ದು ನಿಮ್ಮಗಳ ಪ್ರೋತ್ಸಾಹದಿಂದ. ಡಿಸೆಂಬರ್ 4, 2023 ರಾತ್ರಿ 8 ಗಂಟೆಗೆ ಭವ್ಯ ವೇದಿಕೆಯಲ್ಲಿ ಅದ್ಧೂರಿಯಾಗಿ ಆರಂಭವಾದ ಕಾರ್ಯಕ್ರಮಕ್ಕೆ
ತೀರ್ಪುಗಾರರಾಗಿ ಬೆಂಬಲಿಸಿದವರು ಕನ್ನಡದ ಮೇರು ಪ್ರತಿಭೆ, ಹಾಸ್ಯ ನಟ, ನಿರ್ದೇಶಕ, ನಿರ್ಮಾಪಕ, ಸೂಪರ್ ಎಂಟರ್ಟೈನರ್ ಸಿಹಿ ಕಹಿ ಚಂದ್ರು ಮತ್ತು ಸ್ಯಾಂಡಲ್ವುಡ್ನ ಸಿಂಪಲ್ ಹುಡುಗಿ ಕಿರಗೂರಿನ ಗಯ್ಯಾಳಿಯಾಗಿ ನಮ್ಮನ್ನೆಲ್ಲ ರಂಜಿಸಿದ ಸೂಪರ್ ನಟಿ ಶ್ವೇತಾ ಶ್ರೀವಾತ್ಸವ್. ವಿಶೇಷ ಕಾನ್ಸೆಪ್ಟ್ನ ಭಾವುಕ ಪಯಣದಲ್ಲಿ ವಾರಕ್ಕೊಂದು ವಿಶೇಷ ಥೀಮ್ಗಳ ಮೂಲಕ ಆರಂಭವಾದ ಸಿರಿ ಸೂಪರ್ ಮಾಮ್ಗೆ ಮೆರುಗು ತಂದದ್ದು ಹಳ್ಳಿ ಸೊಗಡಿನ ಅಕ್ಕರೆಯ ರೌಂಡ್. ರೆಟ್ರೋ ರಿದಮ್ನ ರಿಫ್ರೆಶಿಂಗ್ ರೌಂಡ್. ಸ್ಕೂಲ್ ಥೀಮ್ನ ಸ್ಪೆಷಲ್ ರೌಂಡ್. ಫಾರೆಸ್ಟ್ ಥೀಮ್ನ ಫ್ಯಾಂಟಾಸ್ಟಿಕ್ ರೌಂಡ್. ಮೈಥೋ ಥೀಮ್ನ ಡಿವೋಷನಲ್ ರೌಂಡ್. ಜೈ ಶ್ರೀರಾಮ್. ನಾರಾಯಣ ನಾರಾಯಣ. ತುಂಬಾ ಜನ ನಾರದರಿದ್ದಾರೆ. ಸಂಕ್ರಾಂತಿಯ ಸೂಪರ್ ಥೀಮ್. ರಾಮ ಮಂದಿರದ ರಿಯಲಿಸ್ಟಿಕ್ ರೌಂಡ್. ಮತ್ತು ರಿಪಬ್ಲಿಕ್ ಡೇನ ಪೇಟ್ರಿಯಾಟಿಕ್ ರೌಂಡ್. ಕಪ್ಪ ಬೇಕೆ ಕಪ್ಪ, ನೀವ್ ಏಕೆ ಕೊಡಬೇಕೆ ಕಪ್ಪ? ಮೋದ ಪಳಸುತ್ತೆ, ಭೂಮಿ ಬೆಳೆ ಬೆಳೆಸುತ್ತೆ, ನೀವ್ ಏಕೆ ಕೊಡಬೇಕೆ ಕಪ್ಪ? ಹೀಗೆ ಎಲ್ಲ ರೌಂಡ್ನಲ್ಲೂ ಅದ್ಧೂರಿಯಾಗಿ ಆಡಿದ ಸ್ಪರ್ಧಿಗಳ ಪಯಣದಲ್ಲಿ ಮರೆಯಲಾಗದ ಫನ್ ಮೊಮೆಂಟ್ಸ್. ನನ್ನ ಹೆಸರು ಭಾಗ್ಯವಂತ ಅಂತ. ಎಲ್ರಿಗೂ ಎಲ್ಲ ತರ ಭಾಗ್ಯ ಬರ್ತಾ ಇದೆಯಾ? ಟಿವಿ ಇಲ್ದಿರೋರಿಗೆ ಟಿವಿ ಭಾಗ್ಯ ಬರ್ತಿದ್ಯಾ? ಮಕ್ಳು ಇಲ್ದಿರೋರಿಗೆ ಮಕ್ಕಳು. ಈ ಲೇಡಿಗೆ ನನ್ನ ಲಾಡಿ ಮೇಲೆ ಕಣ್ಣು. ಜೀವನ ಪೂರ್ತಿ ಕಾಡೋ ಭಾವುಕ ಕ್ಷಣಗಳು, ಅನನ್ಯವಾದ ವಾತ್ಸಲ್ಯದ ಸಮಯ, ಬದುಕಿಗೆ ಚಾಲೆಂಜ್ ಮಾಡೋ ಹುಮ್ಮಸ್ಸು, ಗೆದ್ದು ಬೀಗಿದ ಯಶಸ್ಸು ಎಲ್ಲವೂ ಒಟ್ಟಾಗಿ ಸಿರಿ ಸೂಪರ್ ಮಾಮ್ ಸ್ಪೆಷಲ್ ಶೋ ಆಗಿ ಮೂಡಿಬರಲು ಕಾರಣವಾಯಿತು. ಶೋನ ಬಹುಮುಖ್ಯ ಅಂಶವೆಂದರೆ ನಿರೂಪಕರಾಗಿ ಕಾಮಿಡಿ ಐಕಾನ್ ಸೂರಜ್, ಎಂಟರ್ಟೈನ್ಮೆಂಟ್ ಕ್ವೀನ್ ರಶ್ಮಿತಾ, ಸ್ಪರ್ಧಿಗಳ ಜೊತೆಯಾಗಿ ಮಕ್ಕಳೊಂದಿಗೆ ಮಕ್ಕಳಾಗಿ ಆಟಕ್ಕೆ ಸ್ಫೂರ್ತಿ ತುಂಬುತ್ತಾ ಜಡ್ಜ್ಗಳ ಜೊತೆ ಸಿರಿ ಸೂಪರ್ ಮಾಮ್ ಮುನ್ನಡೆಸಿತ್ತು. ಶೋ ಮನರಂಜನೆಯ ಉತ್ತುಂಗಕ್ಕೇರಲು ಕಾರಣವಾಯಿತು. ಐ ಲವ್ ಯು ನೋಡ್ಲಿಕ್ಕೆ ಫಾರಿನ್ ಅವ್ರು ತರಿದ್ರಿ ಅಂತ ಇಂಗ್ಲಿಷ್ ಅಲ್ಲಿ ಬರ್ದೆ ಮೇಡಮ್. ಬೇರೆ ಟೀಚರ್ಸ್ ಎಲ್ಲ ಏನ್ ಹೇಳ್ಕೊಡ್ತಾ ಇದಾರೆ ನಿಮ್ಗೆ? ಅವರೇ ಹೇಳಿದ್ದು ನೀನ್ ಮೇಡಮ್ ಲವ್ ಮಾಡು ಅಂತ. ಅವ್ರು ಬಿಟ್ಟು ಅವ್ರು ಯಾರು? ಅವರು ಬಿಟ್ರು, ಇವರು ಬಿಟ್ರು, ವಾಸನೆ ಬರ್ತಾ. ಹತ್ತು ಅಮ್ಮ ಮಕ್ಕಳ ಜೋಡಿಯಲ್ಲಿ 5 ಜೋಡಿ ಎಲಿಮಿನೇಟ್ ಆದ್ರೆ ಫೈನಲ್ ಹಂತಕ್ಕೆ ಸಜ್ಜಾಗಿ ನಿಂತಿರೋದು 5 ಜೋಡಿ. ಈ 5ರಲ್ಲಿ ಗೆಲ್ಲೋರ್ಯಾರು? ಗೆದ್ದು ಸಿರಿ ಸೂಪರ್ ಮಾಮ್ ಆಗಿ ಹೊರಹೊಮ್ಮೋರ್ಯಾರು ಎಂಬ ಪ್ರಶ್ನೆಗೆ ಉತ್ತರವಾಗಿ ಸಿರಿ ಸೂಪರ್ ಮಾಮ್ ಫಿನಾಲೆ ನಿಮ್ಮ ಮುಂದೆ. ಎಸ್ ಶ್ವೇತಾ ಮ್ಯಾಮ್, ಕಂಪ್ಲೀಟ್ ನಮ್ಮ ಜರ್ನಿ ನೋಡಿದ್ರಿ, ಏನ್ ಅನ್ನಿಸ್ತಾ ಇದೆ ಮ್ಯಾಮ್? ಇಷ್ಟ ಬೇಗ ಮುಗ್ದೋಗ್ತಾ ಇದೆಯಾ ಅಂತ ನಂಬಕ್ಕೆ ಆಗ್ತಾ ಇಲ್ಲ. ಪ್ರತಿ ಒಂದು ಎಪಿಸೋಡಲ್ಲೂ ಏನೇನು ಥೀಮ್ಗಳು ತೊಗೊಂಡಿದ್ದಾಳೆ ಆ ವಾರಗಳಿಗೆ. ಈ ನಮ್ಮ ಸಿರಿ ಸೂಪರ್ ಮಾಮ್ ಟೀಮ್ ಇದೆಯಲ್ಲ, ಮಂಜೇಶ್ ಆ್ಯಂಡ್ ಟೀಮ್, ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಈ ವಾರ ಏನು ಫಿನಾಲೆಗೆ ಬಂದು ನಿಂತ್ಕೊಂಡಿದ್ದೀವಿ, 5 ಅಮ್ಮಂದ್ರು ಬಂದು ನಿಂತಿದ್ದಾರೆ. ಸೊ ನನ್ನ ಪ್ರಕಾರ 10 ಜನ ಅಮ್ಮಂದ್ರು, ಅವಾಗಲೇ ಸರ್ರು ಹೇಳಿದ್ರು 10 ಜನ ಅಮ್ಮಂದ್ರು ಸೂಪರ್ ಮಾಮ್ಸೇನೆ. ಇದೆಲ್ಲದರ ಜೊತೆಗೆ ನನಗೆ ಫಸ್ಟು ಖುಷಿಯಾಗಿದ್ದೇನಪ್ಪ ಅಂತಂದರೆ ಸಿಹಿ ಕಹಿ ಚಂದ್ರು ಸರ್ ಜೊತೆ ನಾನು ಇಲ್ಲಿ ಕೂತ್ಕೊಂಡಿರೋದು ನನಗೆ ತುಂಬ ಹೆಮ್ಮೆ. ಐ ಹ್ಯಾವ್ ಆಲ್ವೇಸ್ ಬಿನ್ ಅ ಹ್ಯೂಜ್ ಫ್ಯಾನ್ ಆಫ್ ಸರ್.
ಸೊ ಮೇಜರ್ ಆಗಿ ನನಗೆ ಈ ಒಂದು ಜರ್ನಿನಲ್ಲಿ ಸರ್ನಿಂದ ತುಂಬ ತಿಳ್ಕೊಂಡಿದ್ದೀನಿ ಆ್ಯಂಡ್ ಅವ್ರ ಜೊತೆ ಮಾತುಕತೆ ಆಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ. ಸೊ ಸಿರಿ ಸೂಪರ್ ಮಾಮ್ ಕಾರ್ಯಕ್ರಮ ಇಸ್ ಬೀನ್ ಅ ವೆರಿ 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 ಸ್ಪೆಷಲ್ ಜರ್ನಿ ಇನ್ ಮೈ ಲೈಫ್. ಥ್ಯಾಂಕ್ ಯು ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಥ್ಯಾಂಕ್ ಯು. ಸೊ ಚಂದ್ರ ಸರ್, ಬಟ್ ಏನಂದರೆ ಆ ವಿಡಿ ನೋಡ್ತಾ ಇದ್ದಾಗ ಒಂದು 5 ನಿಮಿಷದಲ್ಲಿ ಇಡೀ ಇಷ್ಟು ದಿವಸಗಳ ಒಂದು ಜರ್ನಿ ಏನಿತ್ತು ಭಾಳ ಬ್ಯೂಟಿಫುಲ್ಲಾಗೆ ಒಂದು ಮೆಲುಕು ಹಾಕುವಂಥ ಒಂದು ಅವಕಾಶ ಸಿಕ್ತು. ಪ್ರತಿಯೊಂದು ಥೀಮು ಇಟ್ ವಾಸ್ ಸೋ ಎಕ್ಸೈಟಿಂಗ್. ಅದು ಹಳ್ಳಿ ಥೀಮ್ ಆಗಿರ್ಬೋದು, ಸಂಕ್ರಾಂತಿದಾಗಿರ್ಬೋದು, ಸ್ಕೂಲ್ದಾಗಿರ್ಬೋದು, ಎಲ್ಲವೂ ಕೂಡ ಇಟ್ ವಾಸ್ ಸೋ ಎಕ್ಸೈಟಿಂಗ್. ಅದು ಮಾಡುವಾಗ ಒಂಥರ ನಾವಿಲ್ಲಿ ಖುಷಿ ಪಟ್ವಿ. ಆಮೇಲೆ ಅದನ್ನು ಟೆಲಿವಿಷನ್ನಲ್ಲಿ ನೋಡಿದಾಗ, ಎಡಿಟ್ ಎಲ್ಲ ಆದಮೇಲೆ ನೋಡಿದಾಗ ಅದು ಇನ್ನೊಂಥರ ಖುಷಿ ಕೊಡ್ತು. ಆ ಎಲ್ಲ ಖುಷಿಗಳು ಒಟ್ಟಿಗೆ ಇವತ್ತು ಈ ವಿಟಿ ನೋಡಿದಾಗ ಸಿಕ್ಕಿದ್ದು ಭಾಳ ಸಂತೋಷ ಆಯಿತು. ಆ್ಯಂಡ್ ನಿಜವಾಗ್ಲೂ ಹೇಳಬೇಕು ಅಂದರೆ 10 ಜನ ತಾಯಂದರು ಸೂಪರ್ ಮಾಮ್ಗಳೇ. ಈಗ ಗೇಮ್ಸ್ ಅಲ್ಲಿ ಆಡ್ಬೇಕಾದ್ರೆ ಒಂದೊಳ್ಳೆ ಬೆಸ್ಟ್ ಮೂವ್ಮೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಹಿಂಗೆ ಆಡ್ತಾರೆ ಅಂತ ಇವರು. ಸೊ ಆ ಥರ ಯಾವುದಾದ್ರೂ ಮೂವ್ಮೆಂಟ್ ನಿಮಗೆ ನೆನಪಿರುತ್ತೆ ಸರ್? ಬೇಕಾದಷ್ಟಿದೆ. ನನಗೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಗಿದ್ದು ಆ್ಯಂಡ್ ಒಂಥರ ಹಿಂಗೆಲ್ಲ ಆಗತ್ತಾ ಅಂತ ಅನಿಸಿದ್ದು ಆ ಹಲಸಿನ ಹಣ್ಣನ್ನು ಬಿಡಿಸಿದ್ರಲ್ಲ, ಏನೂ ಇಲ್ದಿರ ಅದನ್ನು ಮಾತ್ರ ನಾನು ಮರೆಯೋಕ್ಕೆ ಆಗಲ್ಲ. ಆ್ಯಂಡ್ ಅದನ್ನು ಹಾಗೆ ಬಿಡಿಸ್ಬೋದು ಅನ್ನೋದು ಕೂಡ ನಾನೇ ಇಲ್ಲೇ ಕಲ್ತಿದ್ದು ನಾನು. ಓಕೆ, ಇವತ್ತಿನ ಫಿನಾಲೆಯ ಮೊದಲನೇ ಆಟಕ್ಕೆ ಹೋಗೋ ಸಮಯ. ಆಟ ಅಂದ್ರೆ ಇದು ಫನ್ ಆಟ, ಓಕೆನಾ? ಫನ್. ಸೊ ಈ ಆಟನ ಯಾರು ಆಡ್ಲಿ? ನೀನ್ ಆಟ ಹೇಳಿದಲ್ಲ, ನೀನೇ ಚೂಸ್ ಮಾಡಿ. ನಿಂಗೆ ಯಾರು ಬೇಕಲ್ಲಿ? ನನ್ನ ಫೇವ್ರೇಟ್ ಫಸ್ಟ್ ಸಿಂಹ. ಓ, ಸಿಂಹ ಬಂದಿದ್ರು ಅಂತ ಸಿಂಹ ಜೊತೆ. ಓಕೆ, ಸೆಕೆಂಡ್ ಹೇಮಾ ಅವರು. ನೆಕ್ಸ್ಟ್ ದೊಡ್ಡಮ್ಮನ. ನಂಗೆ ಗೊತ್ತು ದೊಡ್ಡಮ್ಮನ್ ಬಿಟ್ಟು ನೀನ್ ಆಟ ಆಡಲ್ಲ. ನೆಕ್ಸ್ಟ್ ನಮ್ ದೊಡ್ಡಮ್ಮ. ಆಹಾ. ಆಮೇಲೆ ಥರ್ಡ್ ನಿನ್ ಫೇವ್ರೇಟ್, ನಿನ್ನ ಸ್ವೀಟ್ ಹಾರ್ಟು ದಿವ್ಯಾ. 3 ಜನನು ಇವನ ಫೇವ್ರೇಟ್. 3 ಜನನು ಬನ್ನಿ. ಆಟ ಶುರು ಮಾಡೋಣ. ಎಲ್ಲರೂ ಬಂದು ಚೇರ್ ಅಲ್ಲಿ ರಾಜರೋಷರಾಗಿ ಕೂತಿದ್ದೀರಾ. ಸಿಂಪಲ್. ಈ ಆಟದ ಹೆಸರು ಟಚ್ ಅಂಡ್ ಫೀಲ್. ಅರ್ಥ ಆಯ್ತಾ? ಟಚ್ ಅಂಡ್ ಫೀಲ್. ಈಗ ನಾನು ಟಚ್ ಮಾಡ್ತೀನಿ, ನಿಮಗೆ ಫೀಲ್ ಆಗುತ್ತಾ ನೋಡ್ಬೇಕು. ಈ ರೇಂಜಿಗೆ ಪರ್ಫಾರ್ಮೆನ್ಸ್ ಫಿನಾಲೆಗೆ. ಅಯ್ಯೋ, ನೀನು ತುಂಬಾ ಶಾಕ್ ಆಯ್ತು. ತುಂಬಾ ಶಾಕ್ ಆಯ್ತಾ? ಈಗ ಟಚ್ ಆಯ್ತು. ಈಗ ನೆಕ್ಸ್ಟ್ ಇವ್ರ ಸೆನ್ಸ್ ಹೆಂಗಿದೆ ನೋಡುವ. ಐ ಲವ್ ಯು. ಏನಂದ ಹೇಳಿ? ಐ ಲವ್ ಯು. ಐ ಲವ್ ಯು ಟು. ಸೆರೆಯಾದೆನು ಸೆರೆಯಾದೆನು ಕಣ್ಣಲ್ಲೇನೆ, ಮರೆಯಾದೆನು ಮರೆಯಾದೆನು ನಿನ್ನಲ್ಲೇನೆ, ನನ್ನ ಪಾಲಿಗೆ ಈ ಬಾಳಿಗೆ ಎಲ್ಲ ಟಚ್ ಆಯ್ತು, ಕಿವಿ ಆಯ್ತು. ಇವಾಗ ಟೇಸ್ಟ್. ನನ್ನ ಟೇಸ್ಟ್ ಮಾಡಿ, ಒಂದ್ಸಲ ಟೇಸ್ಟ್ ಮಾಡಿ. ಸಾಲ್ಟ್ ಇದ್ದಿನ ಸ್ವೀಟ್ ಇದ್ದಿನ ಹೇಳ್ಬೇಕು. ಸಾಲ್ಟ್. ಏ ಹಲೋ ಹಸ್ಬೆಂಡ್, ಪ್ಲೀಸ್ ಆ ಕಡೆ ಟರ್ನ್ ಆಗಿ, ಆ ಕಡೆ ಟರ್ನ್ ಆಗಿ ಪ್ಲೀಸ್. ಈಗ ನೋಡ್ಲೇಬೇಡಿ. ಅವ್ರು ಈಗ ನೋಡ್ತಾ ಇರ್ಲಿಲ್ಲ, ಅವರೆಲ್ಲ ಬೇರೆ ಹುಡುಗಿರ ಹತ್ರ ಬಿಸಿ ಆಗಿದ್ರು. ಓಕೆ, ಹಾಗಾದ್ರೆ ಆಟ ಶುರು ಮಾಡೋಣ. ರೆಡಿ? ಈಗ ನಾವು ಬ್ಲೈಂಡ್ ಫೋಲ್ಡ್ ಮಾಡೋಣ. ಪ್ರಾಪರ್ಟಿ ಪ್ಲೀಸ್. ಎಸ್, ಐಟಮ್ ಎಲ್ಲ ಬಂದಾಗಿದೆ. ಈಗ ಐಟಮ್ ನ ರಿವೀಲ್ ಮಾಡುವಂತ ಸಮಯ. ರೆಡಿ? 3, 2, 1, here we go. ಈಗ ಟಚ್ ಮಾಡಿ ಅದೇನು ಅಂತ ಹೇಳ್ಬೇಕು. ಸನ್ಸೆ ಏನು ಹಿಂಗ್ ಮಾಡಿದ್ಯಾ? ಅದು ಈ ಕಲರ್ ಅಲ್ಲಿ. ಆಯ್ತು. ಓಕೆ, ಎಂತ ಇದು? ಸನ್ಶ್ರೇ ಇದು.
ಆಯ್ತು ಬಿಡ್ಬಿಡು, ಅಷ್ಟೇ ಸಲ ಮುಟ್ಲಿಕ್ಕೆ. ಹೇಮಾ ಟಚ್ ಮಾಡಿ. ಯಪ್ಪ, ಯಪ್ಪ. ಹಂಗ ಮುಟ್ಟೋದದ್ನ ಕೈಯ ಕಲ್ಸೇ ಬಿಟ್ರ ಆಚೆಗೆ. ನನಗೇನ್ ಗೊತ್ತಿತ್ತು ಅದು ಆ ಥರ ಇದೆ ಅಂತ. ಹಾ ನಮ್ಮಿ ನೋಡಮ್ಮ, ಸ್ಮೆಲ್ ನೋಡಿ, ಟೇಸ್ಟ್ ನೋಡಿ, ಫೀಲ್ ಮಾಡಿ ಹೇಳ ಏನು ಹೇಳಿ. ಬಾಡಿ ಲೋಷನ್. ಓಕೆ ನೆಕ್ಸ್ಟ್ ನೆಕ್ಸ್ಟ್. ಓಕೆ ಇದೇನು ಜೆಲ್ ತರ ಇದೆ. ಜೆಲ್ಲ ಜೆಲ್. ಹೇರ್ ಜೆಲ್. ಹೇರ್ ಜೆಲ್. ಇಬ್ರು ಜೆಲ್ ಅಂತ ಹೇಳಿದಾರೆ, ಒಬ್ರು ಬಾಡಿ ಲೋಷನ್ ಅಂತ ಹೇಳಿದಾರೆ. ನೆಕ್ಸ್ಟ್ ಐಟಮ್ ಯಾವ ತರ? ಕೊನೆದಾಗಿ ಹೇಳ್ತೀವಿ ಅದು ಏನು ಅಂತ. ಇದ್ ನಾನು ಹಿಂಗ್ ತಗೊಂಡೋಗಲ್ಲ, ಇದನ್ನ ನಾನು ಹಿಂಗ್ ತಗೊಂಡೋಗ್ತೀನಿ. ನಮಿತಾ ಹಿಡ್ಕೋ ಹಿಡ್ಕೋ ಹಿಡ್ಕೊಳ್ಳಿ. ಅವ್ರಿಗೆ ಒಂಥರ ಅವ್ರಿಗೆ ಏನೋ ನೆನಪಾಗ್ತಿದೆ. ತಗೊಳ್ಳಿ, ಕರೆಕ್ಟ್ ಮುಟ್ಟಿ ಮುಟ್ಟಕ್ಕೆ ಹೇಳಿ ಫಸ್ಟ್, ಆಮೇಲೆ ನೋಡಿ. ಕರೆಕ್ಟ್ ಬೇಗ ಹೇಳಮ್ಮ. ಮುಟ್ಟಕ್ಕೆ ಒಂಥರ ಆಗ್ತದೆ. ಇವ್ರು ಯಾಕೆ ಹಿಂಗ ಆಡ್ತಿದ್ದಾರೆ? ನಾನು ಆರಾಮಾಗಿ ಮುಟ್ಕೊಂಡಿದ್ದೀನಿ, ಕರೆಕ್ಟಾಗಿ ಮುಟ್ಟಿ. ತಗೊಳ್ಳಿ ಇನ್ನೊಂದ್ಸಲ ನೋಡಿ. ಕೊನೆ ಸಲ, ಆಮೇಲೆ ಅಷ್ಟೇ. ಗೊತ್ತಾಯ್ತು ನನಗೆ. ಗೊತ್ತಾಯ್ತಾ ದಿವ್ಯಾ? ಕರೆಕ್ಟ್ ಆಗಿ ಈಗ ಮುಟ್ಟಿ ಫೀಲ್ ಮಾಡ. ಗೊತ್ತಾ? ಆಯ್ತು ಸರಿ, ಇಚ್ಬೇಡ ಬಿಡೋದ್ನ, ಗೊತ್ತಾದ್ರೆ ಬಿಡ್ಬೇಕು. ಹೇಮಾ ಮುಟ್ಟುಮಾ. ಅಲ್ಲಿಲ್ಲಮ್ಮ, ಇಲ್ಲಿದೆ, ಇಲ್ಲಿದಮ್ಮ. ಅದೇ ನಿಮ್ದು ಗಂಟೆ ಹೊಡಿಲಿಕ್ಕೆ. ಅದು ತಗೊಳ್ಳಿ, ಕೊಡಿ ಕರೆಕ್ಟ್ ಆಗಿ. ಹೇಮಾ ಯಾಕೆ ನಗ್ತೀಯ ಹೇಮಾ? ಕರೆಕ್ಟ್ ಆಗಿ ಫೀಲ್ ಮಾಡಿ ಏನು ಅಂತ. ನೀವು ಕರೆಕ್ಟಾಗಿ ಕೊಡಿ ಅದನ್ನ. ಕರೆಕ್ಟ್ ಆಗಿ ಕೊಡ್ತೀನಿ, ಇಟ್ಕೊಳ್ಳಿ. ಅಷ್ಟೇ, ಒಬ್ಬ ಬಿಟ್ರೆ ಹೊಟ್ಟೆ ಮಾಡಿ ನೀರ್ ತೆಗಿತೀರ ನೀವು. ಇವ್ರ ಹತ್ರನೇ ಕೇಳ. ದೊಡ್ಡಮ್ಮ ಏನದು? ಗ್ಲೌಸ್ ಒಳಗಡೆ ನೀರು ಏನೋ ಲಿಕ್ವಿಡ್ ಹಾಕಿದ್ದೀರಾ. ಹೌದಾ? ಎಸ್ ದಿವ್ಯಾ, ದಿವ್ಯಾ ವಾಟ್ ಐಟಮ್ ಇಸ್ ದಟ್? ಅದು ಗ್ಲೌಸ್ ಬಿಕಾಸ್ ಫಿಂಗರ್ಸ್ ಅಲ್ಲ, ಅದ್ರಲ್ಲಿ ಗೊತ್ತಾಗ್ತಿತ್ತು, ವಾಟರ್ ಇತ್ತು ಅದರಲ್ಲಿ. ಓಕೆ ಲೆಟ್ಸ್ ಸಿ. ಎಸ್ ಕರೆಕ್ಟ್, ಅದು ಲಂಗ, ಬ್ಲೌಸ್ ಅಲ್ಲ, ಲಂಗ. ಗ್ಲೌಸ್. ಈಗ ಸೆನ್ಸ್. ಈಗ ನಾನೊಂದ್ ಜಾಗ ಮುಟ್ತೀನಿ, ಅದು ಎಲ್ಲಿ ಮುಟ್ಟಿದೆ ಅಂತ ನೀವು ಹೇಳ್ಬೇಕು ಕರೆಕ್ಟ್ ಆಗಿ. ಫಸ್ಟ್ ಏಮಿಂದ ಶುರು ಮಾಡ್ತೀನಿ. ಮುಟ್ತಾ ಇದ್ದೀನಿ, ರೆಡಿ? ಓಕೆ, ಇನ್ನೊಂದ್ಸಲಿ ಮುಟ್ತೀನಿ. ರೆಡಿ? 3, 2, 1. ಸೂರಜ್. ಓಕೆ ಫಿಕ್ಸ್. ಈಗ ನೋಡಮ್ಮ, ರೆಡಿ? ಮುಟ್ತಾ ಇದ್ದೀನಿ. ಈ ಟಚ್ಚಲ್ಲಿ ಏನೋ ಇದೆ. ಈಗ ದಿವ್ಯಾ ರೆಡಿ ಆಗಿರು. ರೆಡಿ? ಇನ್ನೊಂದ್ಸಲಿ ಮುಟ್ತಾ ಇದ್ದೀನಿ. ನಾನೇ ಕೊಟ್ಟು ಇನ್ನೊಂದ್ಸಲಿ ಮುಟ್ತಾ ಇದ್ದೀನಿ. ಕಣ್ಬಿಟ್ಟು ತೆಗಿರಿ. ಓಕೆ, ಹಂಗಾದ್ರೆ ಎಲ್ಲ ಸೆನ್ಸ್ ಅಲ್ಲಿ ಪಾಸ್ ಆಗಿದಾರಾ? ಎಲ್ಲ ಪಾಸ್ ಆಗಿದ್ದಾರೆ. ನಾನು ಎಲ್ಲಿ ಮುಟ್ಟಿದೆ ಅಂತ ನೀವು ಫಿನಾಲೆ ಟೆಲಿಕಾಸ್ಟ್ ಅಲ್ಲಿ ನೋಡಿ ಆಮೇಲೆ ನನಗೆ ಬಂದು ಹೇಳ್ಬೇಕು. ಓಕೆನಾ? ಓಕೆ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ
ಮುಗಿಸ್ತಾ ಇದ್ದೀನಿ. ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಫನ್ನೊಂದಿಗೆ ನಿಮ್ಗೆ ನಾನು ಸಿಗ್ತೀನಿ. ಇದು ನಿವಿಯಾ ಪ್ರೆಸೆಂಟ್ Series Super Mom Grand Finale. Prize sponsored Khasa Grand. See you tomorrow. Bye bye. Take care.